ನೋಡಿ ನಾನೀಗ ಅನ್ನಕ್ಕೆ ಒಂದು ರಾಜಸ್ಥಾನಿ ದಾಲ್ ತೋರಿಸ್ತಾ ಇದ್ದೀನಿ. ಇದನ್ನು ನನ್ನ ಫ್ರೆಂಡ್ ಮನೆಯಾಗ ಮಾಡಿದ್ರು, ಅದನ್ನು ನೋಡಿಕೊಂಡು ನಾನು ಕಲ್ಕೊಂಡು ಬಂದಿದ್ದೀನಿ. ಇದಕ್ಕೇನೆಂದರೆ ಒಂದು ಕಪ್ನಷ್ಟು ತೊಗರಿಬೇಳೆ ನೆನೆ ಹಾಕಿ ಅರಿಶಿಣ ಪುಡಿ ಎಣ್ಣೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಪೊಟ್ಯಾಟೊ ಹಿಂಗೆ ಉದ್ದುದ್ದು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಟೊಮ್ಯಾಟೊನು ಉದ್ದುದ್ದು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಇಲ್ಲೇ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊಬ್ಬರಿ, ಕೊತ್ತಂಬರಿ ಹಾಕಿ ಹಿಂಗೆ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಹಿಂಗು ಸ್ವಲ್ಪ ಮುಂದಾಗಿರಬೇಕು. ಆಮೇಲೆ ನಿಂಬೆಹಣ್ಣು ಒಂದು ಬೇಕಾಗ್ತದೆ. ನೋಡಿ ಇಲ್ಲಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಇದು ಹಾಕಿದ್ದೆ, ತರಕಾರಿ ಹಾಕಿದ್ದೆ. ಅದು ತರಕಾರಿ ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಹಾಕಿಬಿಟ್ಟು ಅದಕ್ಕೆ ರುಬ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಈಗ ಅದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡು ಅದಕ್ಕೆ ಬೆಂದ ಬಾಳಿ ಇದಕ್ಕೆ ಹಾಕಬೇಕು. ಎಲ್ಲನೂ ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ಇದು ಇಷ್ಟು ಚೆನ್ನಾಗಿ ಆಗ್ತದಲ್ಲ, ಭಾಳ ಮೈಲ್ಡ್ ಇರ್ತದೆ, ಖರೆ ಅನ್ನಕ್ಕೆ ಭಾಳ ರುಚಿ ಆಗ್ತದೆ. ಇದು ಚಪಾತಿಗೂ ನೀವು ಹಂಚ್ಕೊಂಡು ಸ್ವಲ್ಪ ತಿನ್ಬೋದು ಇದನ್ನು. ಈ ರೀತಿ ನೀವು ರಾಜಸ್ಥಾನಿ ದಾಲ್ ಅದೇ ಹುಳಿ ಮಸಾಲೆ ಹಾಕಿ ಬೇಜಾರಾಗಿರ್ತದಲ್ಲ, ಈ ರೀತಿ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನೋಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.